ಹಲೋ, ನನ್ನ ಹೆಸರು ಪೀಟರ್. ನೋನಿಯ ಈ ಅದ್ಭುತ ಪ್ರಪಂಚಕ್ಕೆ ಸುಸ್ವಾಗತ. ನೋನಿ, ಮಾನವ ಕುಲಕ್ಕೆ ಪ್ರಕೃತಿ ನೀಡಿದ ಬಹುಮಾನ. ನೋನಿ ಹಣ್ಣು ಸಿಗುವ ಗಿಡದ ಹೆಸರು ಮೋರಿಂಡಾ ಸೆಟ್ರಿಫೋಲಿಯಾ. ಮೋರಿಂಡಾದ ಮೂಲ ಮೋರಸ್ ಇಂಡಿಕಾಸ್ ಎನ್ನುವ ಲ್ಯಾಟಿನ್ ಪದ. ಮೋರಸ್ ಎಂದರೆ ಮಲ್ಬೆರಿ, ಇಂಡಿಕಾ ಎಂದರೆ ಇಂಡಿಯಾ. ನೋನಿ ಹಣ್ಣಿನಲ್ಲಿ ಇರುವ 150 ನ್ಯೂಟ್ರಾಸ್ಯೂಟಿಕಲ್ಗಳು ನಮ್ಮ ದೇಹಕ್ಕೆ ಪ್ರತಿನಿತ್ಯದ ಅವಶ್ಯಕತೆಗಳು. ಈ 150 ಪೋಷಕಾಂಶಗಳು ನೋನಿ ರಸದಲ್ಲಿ ಸರಿಯಾದ ಸಂಯೋಜನೆ ಮತ್ತು ಹೀರಿಕೊಳ್ಳಲು ಆಗುವ ರೂಪದಲ್ಲಿ ಲಭ್ಯ. ನೋನಿ ಒಂದು ಶಕ್ತಿಶಾಲಿ ಡಿಟಾಕ್ಸಿಫೈಯರ್, ವಿಷ ನಿರ್ಮೂಲಕ. ನಮ್ಮ ದೇಹಕ್ಕೆ ವಿಷದ ಪ್ರವೇಶ ದಿನದಿಂದ ದಿನಕ್ಕೆ ನಾವು ತಿನ್ನುವ ಆಹಾರದಿಂದ, ನಾವು ಉಸಿರಾಡುವ ಗಾಳಿಯಿಂದ, ನಾವು ಕುಡಿಯುವ ನೀರಿನಿಂದ ಮತ್ತು ನಾವು ಉಪಯೋಗಿಸುವ ಸೌಂದರ್ಯ ಸಾಧನಗಳು, ಸಾಬೂನುಗಳು, ಹಲ್ಲುಪುಡಿಗಳು ಮತ್ತು ಮಾರ್ಜಕಗಳಿಂದ ಆಗುತ್ತದೆ. ನಮ್ಮ ದೇಹದ ಸಹಜ ವಿನ್ಯಾಸದಿಂದ ಈ ಜೀವಾಣು ವಿಷಗಳು ಮತ್ತು ರಾಸಾಯನಿಕಗಳ ಸಂಸ್ಕರಣೆ ಸಾಧ್ಯವಿಲ್ಲ. ಈ ವಿಷಗಳು ಮತ್ತು ರಾಸಾಯನಿಕಗಳಿಗೆ ಏನಾಗುತ್ತದೆ? ಅವು ಸೂಕ್ಷ್ಮ ಪದರಗಳಲ್ಲಿ ನಮ್ಮ ದೇಹದ ಜೀವಕೋಶ ಪೊರೆಗಳ ಮೇಲೆ ಇರುತ್ತವೆ. ನಮ್ಮ ಜೀವಕೋಶ ಪೊರೆಗಳು ಮೃದು ಮತ್ತು ಕೋಮಲವಾಗಿದ್ದರೆ ಜೀವಕೋಶ ಪೊರೆಯ ಸಂವಹನ ಸರಿ ಇರುತ್ತದೆ. ನಮ್ಮ ಸೆಲ್ ಮೆಂಬ್ರೇನ್ಗಳು ಗಟ್ಟಿ ಮತ್ತು ಬಿರುಸಾದರೆ ಜೀವಕೋಶ ಪೊರೆ ಸಂವಹನ ಸಾಧ್ಯವಿಲ್ಲ. ನೋನಿ ರಸ ದೇಹವನ್ನು ವಿಷಮುಕ್ತ ಮಾಡಿ ಜೀವಕೋಶ ಪೊರೆಗಳಿಂದ ವಿಷಪದರಗಳನ್ನು ಸ್ವಚ್ಛ ಮಾಡುತ್ತದೆ. ಜೀವಕೋಶ ಪೊರೆ ಮೃದು ಮತ್ತು ಕೋಮಲವಾಗಿ ಜೀವಕೋಶ ಪೊರೆ ಸಂವಹನ ಪರಿಣಾಮಕಾರಿ ಆಗುತ್ತದೆ. ಇದೇ ನೋನಿ ರಸದ ಶಕ್ತಿ, ನಮ್ಮ ದೇಹದಿಂದ ವಿಷಗಳನ್ನು ಹೊರಹಾಕುವ ಯುಕ್ತಿ. ವಿಷಯುಕ್ತ ಪದರಗಳು ಜೀವಕೋಶ ಪೊರೆಗಳ ಮೇಲೆ ಹರಡಿದಾಗ ಅವುಗಳ ರಂಧ್ರಗಳು ಚಿಕ್ಕದಾಗುತ್ತವೆ ಅಥವಾ ಮುಚ್ಚಿಕೊಳ್ಳುತ್ತವೆ. ರಂಧ್ರಗಳು ಚಿಕ್ಕದಾಗಿ ಮುಚ್ಚಿಕೊಂಡಾಗ ಆಹಾರದಲ್ಲಿ ಇರುವ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಜೀವಕೋಶಗಳ ಒಳಗೆ ಹೋಗುವುದಿಲ್ಲ. ಹೀಗೆಯೇ ನಮಗೆ ಅನಾರೋಗ್ಯ ಆದಾಗ ವೈದ್ಯರನ್ನು ಕಾಣುತ್ತೇವೆ. ವೈದ್ಯರು ನಮಗೆ ಔಷಧಿಗಳನ್ನು ನೀಡುತ್ತಾರೆ ಮತ್ತು ಸಾಮಾನ್ಯವಾಗಿ ಔಷಧಿಗಳು ಕೆಲಸ ಮಾಡುವುದಿಲ್ಲ. ಏಕೆಂದರೆ ಜೀವಕೋಶ ಪೊರೆ ಚಿಕ್ಕದಾಗಿರುತ್ತದೆ ಅಥವಾ ಮುಚ್ಚಿರುತ್ತದೆ. ನೋನಿ ರಸ ಜೀವಕೋಶ ಪೊರೆಗಳ ರಂಧ್ರಗಳನ್ನು ತೆರೆದು ಆಹಾರದಿಂದ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಮತ್ತು ರೋಗವನ್ನು ವಾಸಿ ಮಾಡಲು ಅದು ಔಷಧಿ ಜೀವಕೋಶದ ಒಳಗೆ ಹೋಗಲು ಸಹಾಯ ಮಾಡುತ್ತದೆ. ನೋನಿ ಒಂದು ಶಕ್ತಿಶಾಲಿ ಜೀವಕೋಶ ಆಹಾರ. ಅದು ದೇಹದ ಪ್ರತಿ ಜೀವಕೋಶವನ್ನು ಕಟ್ಟಿ ಆರೋಗ್ಯ ನೀಡುತ್ತದೆ. ಜೀವಕೋಶಗಳು ಆರೋಗ್ಯವಾಗಿದ್ದರೆ ಅಂಗಾಂಶಗಳು ಆರೋಗ್ಯವಾಗಿರುತ್ತವೆ, ಅಂಗಗಳು ಆರೋಗ್ಯವಾಗಿರುತ್ತವೆ, ನಮ್ಮ ದೇಹ ವ್ಯವಸ್ಥೆ ಆರೋಗ್ಯವಾಗಿರುತ್ತದೆ ಮತ್ತು ನಾವು ಆರೋಗ್ಯವಂತರಾಗಿರುತ್ತೇವೆ. ನಮ್ಮ ಜೀವಕೋಶಗಳು ಆರೋಗ್ಯವಾಗಿ ಇಲ್ಲದಿದ್ದರೆ ಅಂಗಾಂಶಗಳು, ಅಂಗಾಂಗಗಳು, ನಮ್ಮ ದೇಹ ವ್ಯವಸ್ಥೆ ದುರ್ಬಲವಾಗಿ ನಾವು ರೋಗಿಗಳಾಗುತ್ತೇವೆ. ನೋನಿ ರಸ ಒಂದು ಶಕ್ತಿಶಾಲಿ ಸುರಕ್ಷಿತ ನೋವು ನಿವಾರಕ ಎಂದು ಪ್ರಮಾಣಿತ. ಮಾರುಕಟ್ಟೆಯಲ್ಲಿ ಸಿಗುವ ಹಲವು ನೋವು ನಿವಾರಕಗಳನ್ನು ದೀರ್ಘಕಾಲ ಬಳಸಿದರೆ ಗಂಭೀರ ಅಡ್ಡ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ನೋವುಗಳು ಆಗುವುದು 2 ಕಿಣ್ವಗಳಿಂದ. ಇವೆ ಕಾಕ್ಸ್ ಎನ್ಸೈಮ್ಸ್. 2 ಬಗೆಯ ಎನ್ಸೈಮ್ಗಳಿವೆ, ಕಾಕ್ಸ್ 1 ಮತ್ತು ಕಾಕ್ಸ್ 2. ಕಾಕ್ಸ್ 1 ಒಳ್ಳೆಯ ಕಿಣ್ವ. ಹೊಟ್ಟೆಯ ಒಳಪದರ ಮತ್ತು ಕರುಳು ಇದರ ಜವಾಬ್ದಾರಿ. ಕಾಕ್ಸ್ 2 ಎನ್ಸೈಮ್ ಅಥವಾ ಕಿಣ್ವ ಉರಿಯೂತ ಮತ್ತು ಬಾತುಕೊಳ್ಳುವುದರಿಂದ ಆಗುವ ನೋವಿಗೆ ಮೂಲ ಕಾರಣ. ನೀವು ನೋವು ನಿವಾರಕ ನುಂಗಿದಾಗ ಅದು 2 ಕಿಣ್ವಗಳ ಕಾರ್ಯಕ್ಕೆ ತಡೆ ಒಡ್ಡುತ್ತದೆ. ಎಂದರೆ ನಿಮ್ಮ ಹೊಟ್ಟೆಯ ಒಳಗೋಡೆ ಮತ್ತು ಕರುಳಿನ ಗೋಡೆಗಳು ಕಾಕ್ಸ್ 1 ಎನ್ಸೈಮ್ನ ತಡೆಯಿಂದ ಸುರಕ್ಷಿತ ಅಲ್ಲ. ನೀವು ನೋನಿ ರಸ ಕುಡಿದಾಗ ಅದು ನೋವು, ಉರಿಯೂತ ಮತ್ತು ಊದುವಿಕೆ ಉಂಟು ಮಾಡುವ ಕಾಕ್ಸ್ 2 ಕಿಣ್ವಗಳ ಕೆಲಸವನ್ನು ಆಯ್ದು ತಡೆಯುತ್ತದೆ. ಈ ರೀತಿ ನೋನಿ ರಸ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದ ಒಂದು ಸುರಕ್ಷಿತ ನೋವು ನಿವಾರಕ ಎನ್ನುವುದು ಪ್ರಮಾಣಿತ. ನೋನಿ ರಸ ಒತ್ತಡನಾಶಕ ಎಂದೂ ಸಹ ಪ್ರಮಾಣಿತ. ಏಕೆಂದರೆ ನೋನಿ ರಸ ದೇಹಕ್ಕೆ ಸಿರೋಟೋನಿನ್ ಮತ್ತು ಎಂಡಾರ್ಫಿನ್ಗಳನ್ನು ಸ್ರವಿಸಲು ಸಹಾಯ ಮಾಡುತ್ತದೆ. ಇವು ಒಳ್ಳೆಯ ಭಾವನೆ ನೀಡುವ ರಾಸಾಯನಿಕಗಳು.
ನಮ್ಮ ದೇಹ ಸಿರೋಟೋನಿನ್ ಮತ್ತು ಎಂಡಾರ್ಫಿನ್ಗಳಿಂದ ತುಂಬಿ ತುಳುಕುವಾಗ ನಮಗೆ ಉಲ್ಲಾಸ ಆಗುತ್ತದೆ. ಆದ್ದರಿಂದ ನೋನಿ ರಸ ನಮ್ಮ ದೇಹದ ಸಿರೋಟೋನಿನ್ ಮತ್ತು ಎಂಡಾರ್ಫಿನ್ ಮಟ್ಟಗಳನ್ನು ಸರಿಯಾಗಿ ಇಡುತ್ತದೆ. ಯಾವುದೇ ರೀತಿಯ ಒತ್ತಡದ ಸ್ಥಿತಿ ಇದ್ದರೂ ನಮಗೆ ಉಲ್ಲಾಸದ ಭಾವನೆ ಸಾಧ್ಯ. ನೋನಿ ರಸ ಒಂದು ಉತ್ತಮ ರೋಗ ನಿರೋಧಕ ವ್ಯವಸ್ಥೆ ಮಾಡ್ಯುಲೇಟರ್. ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಈಚಿನ ದಿನಗಳಲ್ಲಿ ಜನರ ರೋಗ ನಿರೋಧಕ ಶಕ್ತಿ 60ನೇ ದಶಕದ 60% ಮಾತ್ರ ಇದೆ. ರೋಗ ನಿರೋಧಕ ವ್ಯವಸ್ಥೆ ನಮ್ಮನ್ನು ವೈರಾಣು, ಬ್ಯಾಕ್ಟೀರಿಯಾ ಮತ್ತು ಇತರ ಸೋಂಕುಗಳಿಂದ ರಕ್ಷಿಸಬೇಕು. ಹೊರಗಿನ ಆಕ್ರಮಣಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಬದಲು ಈ ರೋಗ ನಿರೋಧಕ ವ್ಯವಸ್ಥೆಯ ಜೀವಕೋಶಗಳು ನಮ್ಮ ಜೀವಕೋಶಗಳ ಮೇಲೆಯೇ ದಾಳಿ ಮಾಡಿ ಆಟೋ ಇಮ್ಯೂನ್ ರೋಗಗಳನ್ನು ಉಂಟುಮಾಡುತ್ತವೆ. ಆಟೋ ಇಮ್ಯೂನ್ ರೋಗಗಳು ಎಂದರೇನು? ಡಯಾಬಿಟಿಸ್, ಆರ್ಥ್ರೈಟಿಸ್, ಲೂಪಸ್ ಇವು ಕೆಲವು ಆಟೋ ಇಮ್ಯೂನ್ ರೋಗಗಳು. ನೀವು ನೋನಿ ರಸ ಕುಡಿದಾಗ ಅದು ದೇಹದ ರೋಗ ನಿರೋಧಕ ಶಕ್ತಿಗೆ, ಆಟೋ ಇಮ್ಯೂನ್ ಸಿಸ್ಟಮ್ ಸ್ಥಿತಿಗೆ ವಾಪಸ್ ಹೋಗದಂತೆ ಇರಲು ಸಹಾಯ ಮಾಡುತ್ತದೆ. ನಮ್ಮ ದೇಹ ಒಂದು ರಾಸಾಯನಿಕ ಕಾರ್ಖಾನೆ. ನಾವು ಮಾತಾಡಿದಾಗ, ನಾವು ನಡೆಯುವಾಗ, ನಾವು ಆಲಿಸುವಾಗ ಸದಾಕಾಲ ನಮ್ಮ ದೇಹದಲ್ಲಿ ಒಂದು ಪದಾರ್ಥ ಇನ್ನೊಂದು ಪದಾರ್ಥವಾಗಿ ಪರಿವರ್ತನೆ ಆಗುತ್ತದೆ. ನಮ್ಮ ದೇಹದಲ್ಲಿ ರಾಸಾಯನಿಕ ಪ್ರತಿಕ್ರಿಯೆಗಳು ಉಂಟಾಗುವುದು ಹೀಗೆ. ನೈಟ್ರಿಕ್ ಆಕ್ಸೈಡ್ ನಮ್ಮ ದೇಹ ಉತ್ಪಾದಿಸುವ ಒಂದು ಅನಿಲದ ಅಣು. ಇದು ಸುಮಾರು ದೇಹದ ಎಲ್ಲ ಕೆಲಸಗಳಿಗೆ ಅವಶ್ಯಕ. ನೋನಿ ರಸ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದಿಸಲು ಸಹಾಯ ಮಾಡುತ್ತದೆ ಎಂದು ಅನೇಕ ಸಂಶೋಧನೆಗಳಿಂದ ಸಾಬೀತಾಗಿದೆ. ನೋನಿ ರಸ ಆರೋಗ್ಯವಂತ ಜೀವಕೋಶಗಳಿಗೆ ಆರೋಗ್ಯವಾಗಿರಲು ಮತ್ತು ರೋಗಿಷ್ಠ ಜೀವಕೋಶಗಳು ಆರೋಗ್ಯವಂತ ಆಗಲು ಸಹಾಯ ಮಾಡುತ್ತದೆ. ಈ ರೀತಿ ನೋನಿ ರಸ ಆರೋಗ್ಯವಂತರಿಗೆ, ರೋಗಿಗಳಿಗೆ ಇಬ್ಬರಿಗೂ ಅವಶ್ಯಕ. ನೋನಿ ರಸ ಒಂದು ಶಕ್ತಿಶಾಲಿ ಅಡಾಪ್ಟೋಜೆನ್ ಸಹ. ಅಡಾಪ್ಟೋಜೆನ್ ಎಂದರೇನು? ದೇಹದ ವ್ಯವಸ್ಥೆ ಸಾಮಾನ್ಯ ಸ್ಥಿತಿಗಳಲ್ಲಿ ಕೆಲಸ ಮಾಡಲು ಸಹಾಯ ಮಾಡುವ ಒಂದು ವಸ್ತು ಅಡಾಪ್ಟೋಜೆನ್ ಎಂದರೆ ಸಾಮರಸ್ಯದಿಂದ ಕೆಲಸ ಮಾಡುವುದು. ನಮ್ಮ ದೇಹ ತನ್ನದೇ ಆದ ಸ್ವಯಂ ಗುಣಪಡಿಸುವ ವ್ಯವಸ್ಥೆ ಅಥವಾ ಸ್ವಯಂ ರಿಪೇರಿ ವ್ಯವಸ್ಥೆ ಹೊಂದಿದೆ. ನಮಗೆ ಗಾಯ ಆದಾಗ ತನ್ನ ಸ್ವಯಂ ಗುಣಪಡಿಸುವ ಶಕ್ತಿಯಿಂದ ದೇಹ ತಾನೇ ಗಾಯವನ್ನು ವಾಸಿ ಮಾಡುತ್ತದೆ. ಸ್ವಯಂ ಗುಣಪಡಿಸುವ ಶಕ್ತಿ ಸರಿಯಿದ್ದರೆ ಔಷಧಿ ಸಮರ್ಥವಾಗಿ ಕೆಲಸ ಮಾಡುತ್ತದೆ. ಸ್ವಯಂ ಗುಣಪಡಿಸುವ ಶಕ್ತಿ ಸರಿ ಇಲ್ಲದಿದ್ದರೆ ಔಷಧಿಗಳು ಸಮರ್ಥವಾಗಿ ಕೆಲಸ ಮಾಡುವುದಿಲ್ಲ. ನೋನಿ ರಸ ತನ್ನ ಕೋಶ ಕಾರ್ಯದಿಂದ ದೇಹದ ಸ್ವಯಂ ಗುಣಪಡಿಸುವ ಶಕ್ತಿ ಹೆಚ್ಚು ಶಕ್ತಿಶಾಲಿಯಾಗಿರಲು ಸಹಾಯ ಮಾಡುತ್ತದೆ. ಈ ರೀತಿ ನೋನಿ ಔಷಧಿಗಳು ನಮ್ಮ ದೇಹದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಬೆಂಬಲ ನೀಡುತ್ತದೆ. ನೋನಿ ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ಕರುಳಿನ ಪ್ರವರ್ತನೆಯನ್ನು ನಿಯಮಿತ ಮಾಡುತ್ತದೆ. ನೋನಿ ನಿದ್ರೆಯನ್ನು ಉತ್ತಮಗೊಳಿಸಿ ನಿಮಗೆ ಉಲ್ಲಾಸ ನೀಡುತ್ತದೆ. ಪ್ರತಿ ಬಾರಿ ನೀವು ನೋನಿ ರಸ ಕುಡಿದಾಗ ಖಂಡಿತ ಪ್ರಕೃತಿಗೆ ಧನ್ಯವಾದ ಹೇಳುತ್ತೀರಿ. ನಿಮಗೆ ನೋನಿ ರಸ ಕೊಟ್ಟವರಿಗೂ ಸಹ ಧನ್ಯವಾದ ಹೇಳುತ್ತೀರಿ. ಆಲಿಸಿದ್ದಕ್ಕೆ ನಿಮಗೆ ಧನ್ಯವಾದ. ಆರೋಗ್ಯವಂತರಾಗಿರಲು ನಿಮ್ಮ ಬದ್ಧತೆಗೆ ಧನ್ಯವಾದ. ಐ ಲವ್ ಯು. ಈ ವಿಡಿಯೋದ ಉದ್ದೇಶ ನೋನಿ ಹಣ್ಣಿನ ಬಗ್ಗೆ ಮಾಹಿತಿ ಮತ್ತು ಶಿಕ್ಷಣ ನೀಡುವುದು. ಒಬ್ಬ ಅರ್ಹ ವೈದ್ಯಕೀಯ ಸೇವೆ ಕಾರ್ಯನಿರತ ಅಥವಾ ವೈದ್ಯರ ಕಾರ್ಯಕ್ಕೆ ಪರ್ಯಾಯ ಅಲ್ಲ. ಯಾವುದೇ ರೋಗವನ್ನು ವಾಸಿ ಮಾಡುವ, ನಿವಾರಿಸುವ, ಚಿಕಿತ್ಸೆ ನೀಡುವ ಅಥವಾ ತಡೆಯುವ ಉದ್ದೇಶಕ್ಕೆ ಯಾವುದೇ ವಸ್ತುವನ್ನು ಸೇವಿಸಲು ನಿರ್ದೇಶಿಸುವ ಉದ್ದೇಶ ಇಲ್ಲ.